1983ರಲ್ಲಿ ಕೆಲವೊಂದು ಡೈವರ್ಸ್ ಏನೋ ಹುಡುಕಕ್ಕೆ ಅಂತ ಅರೇಬಿಯಾ ಸಮುದ್ರದಲ್ಲಿ ಧುಮುಕ್ತಾರೆ. ಅವರು ಸಮುದ್ರದ ಆಳಕ್ಕೆ ಹೋಗ್ತಾ ಹೋಗ್ತಾ ಅವರ ಕಣ್ಣಿಗೆ ಏನೋ ಕಾಣಿಸೋಕ್ಕೆ ಶುರುವಾಗುತ್ತೆ. ಅವತ್ತು ಇಡೀ ವಿಶ್ವವೇ ಶಾಕ್ ಆಗುತ್ತೆ. ಒಂದು ದೊಡ್ಡ ನಗರ ಆ ಸಮುದ್ರದ ಆಳದಲ್ಲಿ ಕಾಣಿಸೋಕ್ಕೆ ಶುರುವಾಗುತ್ತೆ. ನಾವೆಲ್ಲ ಈಗಿರೋ ಹೈಟೆಕ್ ಸಿಟಿ ಸಮುದ್ರದಲ್ಲಿ ಮುಳುಗೋದ್ರೆ ಹೇಗೆ ಕಾಣುತ್ತೆ ಹಾಗೆ ಆ ಡೈವರ್ಸ್ ಕಣ್ಗಳಿಗೆ ಕಾಣಿಸ್ತಿರುತ್ತೆ. ದೊಡ್ಡ ಗೋಡೆಗಳು, ರಸ್ತೆಗಳು, ದೊಡ್ಡ ದೊಡ್ಡ ಮಹಲುಗಳು ಆ ಡೈವರ್ಸ್ ಕಣ್ಗಳಿಗೆ ಸಮುದ್ರದೊಳಗೆ ಕಾಣಕ್ಕೆ ಸಿಗುತ್ತೆ. ಒಂದು ದೊಡ್ಡ ನಗರ ನೀರಲ್ಲಿ ಮುಳುಗಿರುತ್ತೆ. ಸಮುದ್ರದಲ್ಲಿ ಮುಳುಗೋಗಿದ್ದ ಆ ದೊಡ್ಡ ನಗರನ ನೋಡಿ ಆ ಡೈವರ್ಸ್ ಆಶ್ಚರ್ಯರಾಗ್ತಾರೆ. ಇದೇನಿದು, ಇಷ್ಟು ದೊಡ್ಡ ನಗರ ಈ ಸಮುದ್ರದ ಆಳದಲ್ಲಿದೆ ಅಂತ ಹೇಳಿ ಅಲ್ಲಿದ್ದ ಅವಶೇಷಗಳಲ್ಲಿ ಒಂದು ಕಲ್ಲನ್ನು ತಗೊಂಡು ಹೋಗ್ತಾರೆ ರಿಸರ್ಚ್ ಮಾಡಲಿಕ್ಕೆ. ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಆ ಕಲ್ಲು ಹಳೆಯದಲ್ಲ, ತುಂಬ ಹಳೆಯದಂತ. ಈ ಕಲ್ಲು ಮಹಾಭಾರತ ಎಷ್ಟು ಹಳೆಯದಿದೆಯೋ ಅಷ್ಟು ಹಳೆಯ ಕಲ್ಲಾಗಿದೆ ಅಂತ ರಿಸರ್ಚರ್ಸ್ ಒಂದು ರಿಪೋರ್ಟ್ ಕೊಡ್ತಾರೆ. ಆ ಒಂದು ಪುಸ್ತಕದಲ್ಲಿ ಸಮುದ್ರದಲ್ಲಿ ಮುಳುಗೋಗಿದ್ದ ಈ ದೊಡ್ಡ ನಗರದ ಬಗ್ಗೆ ಬರೆದಿದೆ. ಅದೇ ಮಹಾಭಾರತ. ನಾವು ಮಾತಾಡಕ್ಕೆ ಹೊರಟಿರೋದು ಶ್ರೀಕೃಷ್ಣನ ದ್ವಾರಕಾ ನಗರದ ಕತೆ. ಗುಜರಾತ್ನ ಅರಬ್ ಸಮುದ್ರ ತೀರದಲ್ಲಿ ದ್ವಾರಕಾ ಅನ್ನೋ ಚಿಕ್ಕ ಊರಿದೆ. ಅಲ್ಲಿ ಶ್ರೀಕೃಷ್ಣನ ನೋಡೋದಕ್ಕೆ ಸಾವಿರಾರು ಜನ ಎಲ್ಲೆಲ್ಲಿಂದನೂ ಬಂದು ದರ್ಶನ ಮಾಡ್ತಾರೆ. ಭಾಗವತ್ ಪುರಾಣ ಪ್ರಕಾರ ಶ್ರೀಕೃಷ್ಣ ತನ್ನ ಸೋದರ ಮಾವಾದ ಕಂಸನ ವಧೆ ಮಾಡಿದಾಗ ಅವರ ಯದು ವಂಶದ ಜೊತೆ ಮಥುರಾದಲ್ಲಿ ಬಂದು ಇರ್ತಾರೆ. ಕಂಸನ ಸಾವನ್ನು ನೋಡಿದ ಜರಾಸಂಧ ಮಥುರಾ ಮೇಲೆ ದಾಳಿ ಮಾಡಕ್ಕೆ ಶುರು ಮಾಡ್ತಾರೆ. ಒಂದ್ಸರಿ ಅಲ್ಲ 7 ಸರಿ ಮಥುರಾ ಮೇಲೆ ದಾಳಿ ಮಾಡ್ತಾರೆ. ಇದಕ್ಕೆ ಶ್ರೀಕೃಷ್ಣ ಒಂದು ಉಪಾಯ ಮಾಡ್ತಾರೆ. ಮಥುರಾದಲ್ಲಿರೋ ಎಲ್ಲರನ್ನೂ ಒಂದ್ ಕಡೆ ಸುರಕ್ಷಿತವಾಗಿಡಕ್ಕೆ ಒಂದು ಜಾಗನ ಹುಡುಕ್ತಾರೆ ಶ್ರೀಕೃಷ್ಣ. ಸ್ವಯಂ ಮಹಾವಿಷ್ಣುನ ಅವತಾರ ಆಗಿದ್ದ ಶ್ರೀಕೃಷ್ಣ ಜರಾಸಂಧ ಮತ್ತೆ ಅವರ ಸೈನ್ಯನ ಒಂದು ಚಿಟಿಕೆಯಲ್ಲಿ ಸಂಹಾರ ಮಾಡಬಹುದಿತ್ತು. ಆದ್ರೆ ಶ್ರೀಕೃಷ್ಣ ಅದ್ ಮಾಡಿಲ್ಲ. ಯಾಕಂದ್ರೆ ಧರ್ಮದ ವಿರುದ್ಧ ಯಾವತ್ತಾದ್ರೂ ಪುರುಷೋತ್ತಮ ಹೋಗ್ತಾನ? ಇಲ್ಲ ಅಲ್ವಾ? ಅದಕ್ಕೆ ಸಮುದ್ರದ ಮೇಲೆ ಒಂದು ವಿಶಾಲ ನಗರ ಕಟ್ಟಕ್ಕೆ ಆಜ್ಞೆ ಮಾಡ್ತಾರೆ ಶ್ರೀಕೃಷ್ಣ. ಆದರೆ ಸಮುದ್ರ ದೇವನ ಆಜ್ಞೆ ಇಲ್ದಿರ ಇದು ಅಸಾಧ್ಯ ಅಂತ ಹೇಳಿ ಶ್ರೀಕೃಷ್ಣ ಸಮುದ್ರ ದೇವನ ಆರಾಧನೆ ಮಾಡ್ತಾರೆ. ಸಮುದ್ರ ದೇವ ಇದಕ್ಕೆ ಪ್ರಸನ್ನರಾಗಿ 150 ಕಿಲೋಮೀಟರ್ ಸುತ್ತುವರಿಯೋ ಭೂಮಿನ ಸಮುದ್ರದ ಮೇಲೆ ನಿರ್ಮಾಣ ಮಾಡಿ ಸಮುದ್ರ ದೇವ ಕೃಷ್ಣನಿಗೆ ಕೊಡ್ತಾರೆ. ಸಮುದ್ರ ಕೊಟ್ಟಿದ್ದ ಜಾಗದಲ್ಲಿ ವಿಶ್ವಕರ್ಮ ಒಂದು ದೊಡ್ಡ ನಗರನ ನಿರ್ಮಾಣ ಮಾಡ್ತಾರೆ. ದ್ವಾರಕಾ ಒಂದು ನಗರ ನಮ್ಮೆಲ್ಲ ಆಧುನಿಕ ನಗರಗಳನ್ನ ಮೀರಿಸ್ಬಿಡುತ್ತೆ. ವಿಶ್ವಕರ್ಮರು ಅದನ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ರಂದ್ರೆ ದೊಡ್ಡ ದೊಡ್ಡ ರಸ್ತೆಗಳಿರುತ್ತೆ, ದೊಡ್ಡ ದೊಡ್ಡ ಮಹಲುಗಳಿರುತ್ತೆ. ಆ ಮಹಲ್ಗಳು ಚಿನ್ನದಿಂದ ನಿರ್ಮಾಣ ಆಗಿರುತ್ತೆ. ಸ್ವರ್ಗದಂತೆ ಶ್ರೀಕೃಷ್ಣನ ದ್ವಾರಕಾ ನಿರ್ಮಾಣವಾಗಿರುತ್ತೆ. ದ್ವಾರಕಾ ಸೃಷ್ಟಿಯಾಗಿ ಸ್ವಲ್ಪ ದಿನದ ನಂತರ ಪಾಂಡವರು ಮತ್ತು ಕೌರವರ ಮಧ್ಯೆ ಮಹಾಭಾರತದ ಯುದ್ಧ ಶುರುವಾಗುತ್ತೆ. ಆಗ ಶ್ರೀಕೃಷ್ಣ ಪಾಂಡವನಾದ ಅರ್ಜುನನ ಸಾರಥಿಯಾಗಿ ಆ ಯುದ್ಧದಲ್ಲಿರ್ತಾರೆ. 18 ದಿನಗಳ ಕಾಲ ಮಹಾಘೋರ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಪಾಂಡವರು ಗೆದ್ದೇ ಬಿಡ್ತಾರೆ. ಮಹಾಭಾರತದ ಸ್ತ್ರೀ ಪರ್ವದ ಅನುಸಾರ ಕೌರವರು ಮಹಾಭಾರತ ಯುದ್ಧದಲ್ಲಿ ಸೋಲ್ತಾರೆ. ಆ ದೇಹಗಳನ್ನ ನೋಡಿದ ಕೌರವರ ತಾಯಿ ಗಾಂಧಾರಿ ಶ್ರೀಕೃಷ್ಣನು ಯುದ್ಧದಲ್ಲಿ ಭಾಗಿಯಾಗಿರೋದಕ್ಕೆ ಅವ್ರನ್ನ ದೂಷಿ ಮಾಡ್ತಾರೆ. ಶ್ರೀಕೃಷ್ಣನಿಗೆ ಒಂದು ಶಾಪವನ್ನ ಕೊಡ್ತಾರೆ. ಏನಂದ್ರೆ, ಜನಾರ್ದನ, ನನ್ನ ಮಕ್ಕಳು ಹೇಗೆ ವಿನಾಶವಾದರೋ ನಿನ್ನ ವಂಶ ಕೂಡ ನಿರ್ವಂಶವಾಗಲಿ. ಮುರಾರಿಗೆ ಮೊದಲೇ ಗೊತ್ತಿತ್ತು ಅವರ ಯದುವಂಶದ ವಿನಾಶ ಆಗೇ ಆಗತ್ತೆ ಅಂತ ಹೇಳಿ. ಅದಕ್ಕೆ ಗಾಂಧಾರಿಯ ಶಾಪವನ್ನ ಸ್ವೀಕಾರ ಮಾಡ್ಕೊತಾರೆ. ಆದ್ರೆ ಗಾಂಧಾರಿಯ ಶಾಪದ ಜೊತೆಗೆ ಇನ್ನೊಂದು ಶಾಪ ಕೂಡ ಇತ್ತು. ಅದು ಯದುವಂಶದ ಸರ್ವನಾಶಕ್ಕೆ ಕಾರಣ ಆಗುತ್ತೆ. ಒಂದ್ಸರಿ ದ್ವಾರಕದ ಕಾಡಲ್ಲಿ ಕೆಲವೊಂದು ಋಷಿಗಳು ಬಂದಿರ್ತಾರೆ. ಆಗ ಕೃಷ್ಣನ ಸಂತಾನ ಆಗಿದ್ದ ಸಾಂಬ ತನ್ನ ಗೆಳೆಯರ ಜೊತೆ ಆಟ ಆಡಕ್ಕೆ ಬರ್ತಾರೆ. ಸಾಂಬ ಈ ಮುನಿಗಳನ್ನ ನೋಡಿ ಅವ್ರನ್ನ ಆಟಾಡ್ಸೋದಕ್ಕೆ ಒಂದು ಗರ್ಭಿಣಿ ಅವತಾರದಲ್ಲಿ ವೇಷ ಧರಿಸ್ಕೊಂಡು ಮುನಿಗಳ ಮುಂದೆ ಹೋಗಿ ನಿಲ್ತಾರೆ. ಸಾಂಬ ಕೇಳ್ತಾನೆ, ಮುನಿವರ್ಯ, ನನಗೆ ಯಾವ ಮಗು ಆಗ್ಬೋದು ಹೇಳಿ ಅಂತ. ಮುನಿಗಳಿಗೆ ಸಾಂಬನ ಹುಡುಗಾಟ ಅರ್ಥ ಆಗುತ್ತೆ. ಮುನಿಗಳು ಕ್ರೋಧದಿಂದ ಸಾಂಬನಿಗೆ ಒಂದು ಶಾಪ ಕೊಡ್ತಾರೆ. ಸಾಂಬ ನಿನಗೆ ಒಂದು ಕಬ್ಬಿಣದ ಬಟ್ಟಲು ಜನಿಸಲಿ ಅಂತ ಶಾಪ ಕೊಡ್ತಾರೆ. ಆ ಮಕ್ಕಳೆಲ್ಲ ಹಿಂತಿರುಗಿ ಮನೆಗೆ ಬಂದಾಗ ಸಾಂಬನ ಬಟ್ಟೆಯೊಳಗೆ ಒಂದು ಕಬ್ಬಿಣದ ಬಟ್ಲು ಸಿಗುತ್ತೆ. ಶ್ರೀಕೃಷ್ಣನ ತಾತರಾದ ರಾಜ ಉಗ್ರಸೇನ್ಗೆ ಈ ವಿಷಯ ತಿಳಿದಾಗ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಆ ಕಬ್ಬಿಣದ ಬಟ್ಲನ್ನ ಚೂರ್ ಚೂರು ಮಾಡಿ ಸಮುದ್ರದ ಆಳಕ್ಕೆ ಎಸೆದು ಬಿಡ್ತಾರೆ. ಸಮುದ್ರದ ಆಳಕ್ಕೆ ಬಿದ್ದ ಆ ಬಟ್ಟಲು ಚೂರುಗಳಲ್ಲಿ ಒಂದು ಚೂರು ಒಂದು ಮೀನು ನುಂಗ್ಕೊಳ್ಳುತ್ತೆ. ಆ ಮೀನು ಒಂದು ಬೇಟೆಗಾರನಿಗೆ ಸಿಗುತ್ತೆ.
ಆ ಮೀನಿನ ಹೊಟ್ಟೆಯಲ್ಲಿ ಆ ಬೇಟೆಗಾರನಿಗೆ ಆ ಬಟ್ಟಲಿನ ಚೂರು ಸಿಗುತ್ತೆ. ಆ ಚೂರಿನಿಂದ ಆ ಬೇಟೆಗಾರ ಒಂದು ಬಾಣವನ್ನ ತಯಾರಿಸ್ತಾನೆ. ಹೊಡೆದೋಗಿದ್ದ ಆ ಬಟ್ಟಲು ಸಮುದ್ರದ ಆಳಕ್ಕೆ ಬೀಳುತ್ತೆ. ಇದರಿಂದ ಯದುವಂಶದ ನಾಶ ಹೇಗಾಗುತ್ತೆ? ಹೀಗೆ 36 ವರ್ಷ ಕಳೆದೋಗುತ್ತೆ. ಇನ್ನೇನು ಗಾಂಧಾರಿಯ ಶಾಪ ಆಗೋ ಸಮಯ ಬಂದೇ ಬಿಡ್ತು. ದ್ವಾರಕದಲ್ಲಿದ್ದ ಯದುವಂಶದ ಕುಡಿಗಳೆಲ್ಲ ಒಬ್ರಿಗೊಬ್ರು ಯುದ್ಧ ಮಾಡಕ್ಕೆ ಶುರು ಮಾಡ್ತಾರೆ. ಶ್ರೀಕೃಷ್ಣನ ಮಕ್ಕಳ ಮಧ್ಯ ಕೂಡ ಯುದ್ಧಗಳು ನಡೆಯುತ್ತೆ. ಇದರಿಂದ ಅರ್ಧಕ್ಕೆ ಅರ್ಧ ಯದುವಂಶ ನಾಶವಾಗುತ್ತೆ. ಅದರಲ್ಲಿ ಬಲರಾಮನು ಕೂಡ ಈ ಭೂಮಿನ ಬಿಡ್ತಾನೆ. ಇದೆಲ್ಲ ನೋಡಾದ್ಮೇಲೆ ಕೃಷ್ಣ ಒಂದು ಅರಳಿ ಮರದ ಕೆಳಗೆ ಮಲ್ಕೊಂಡಿರ್ತಾರೆ. ಆಗ ಒಂದು ಬಾಣ ಎಲ್ಲಿಂದನೋ ಬಂದು ಕೃಷ್ಣನ ಕಾಲಿಗೆ ಚುಚ್ಚಿಬಿಡುತ್ತೆ. ಆ ಬೇಟೆಗಾರನ ಹೆಸರು ಜರ ಅಂತ. ಇದು ಅದೇ ಬೇಟೆಗಾರ ಯಾರಿಗೆ ಮೀನಿನ ಹೊಟ್ಟೆಯಲ್ಲಿ ಒಂದು ಕಬ್ಬಿಣದ ಚೂರು ಸಿಗುತ್ತೋ ಆ ಕಬ್ಬಿಣದ ಚೂರಿಂದ ಈ ಬಾಣನ ಮಾಡಿರ್ತಾರೋ ಅದೇ ಬಾಣ ಕೃಷ್ಣನ ಕಾಲಿಗೆ ಬಂದು ಚುಚ್ಚುತ್ತೆ. ಆ ಬಾಣದಲ್ಲಿ ವಿಷ ಇತ್ತು. ಆದ್ರಿಂದ ಶ್ರೀಕೃಷ್ಣನು ಕೂಡ ತನ್ನ ದೇಹವನ್ನ ಬಿಟ್ಟು ವೈಕುಂಠಕ್ಕೆ ಮರಳ್ತಾರೆ. ಅರ್ಜುನನಿಗೆ ಈ ವಿಷಯ ತಿಳಿದಾಗ ಓಡೋಡಿ ಬರ್ತಾನೆ ಕೃಷ್ಣನ ಹತ್ರ. ದ್ವಾರಕ ಹೊತ್ತು ಉರಿತಿರುತ್ತೆ. ಕೃಷ್ಣ ಅರ್ಜುನ ಹತ್ರ ಒಂದು ಮಾತು ತಗೊಂತಾರೆ. ದ್ವಾರಕ ನಗರದಲ್ಲಿದ್ದ ಎಲ್ಲ ಮಕ್ಕಳು ಹೆಂಗಸರನ್ನ ಆಚೆ ಕರ್ಕೊಂಡು ಬರ್ಬೇಕಂತ. ಅರ್ಜುನ ಕೃಷ್ಣನಿಗೆ ಕೊಟ್ಟ ಮಾತಿನಂತೆ ಅವರೆಲ್ಲರನ್ನೂ ದ್ವಾರಕದ ಆಚೆ ಕರ್ಕೊಂಡು ಬರ್ತಾರೆ. ನೋಡ್ತಾ ನೋಡ್ತಾ ದ್ವಾರಕದಲ್ಲಿ ಸಮುದ್ರದ ನೀರು ಉಕ್ಕಿ ಹರಿಯುತ್ತೆ. ಕ್ಷಣ ಮಾತ್ರದಲ್ಲಿ ದ್ವಾರಕ ಅರಬ್ಬಿ ಸಮುದ್ರದಲ್ಲಿ ಮುಳುಗೋಗುತ್ತೆ. ಈಗ ನಾವು ಕಾಣೋ ದ್ವಾರಕಾನ 2 ಭಾಗ ಮಾಡಿದ್ದಾರೆ. ಒಂದು ದ್ವಾರಕ ಹೆಸರಲ್ಲಿದ್ರೆ ಇನ್ನೊಂದು ಬೇಟ್ ದ್ವಾರಕ ಹೆಸರಲ್ಲಿದೆ. ಬೇಟ್ ದ್ವಾರಕ ಒಂದು ದ್ವೀಪದ ತರ, ಸುತ್ತಲೂ ನೀರಿರುತ್ತೆ. ತುಂಬಾ ವರ್ಷಗಳಿಂದ ಪುರಾಣಗಳಲ್ಲಿ ಬರ್ದಿರೋ ಆ ನಗರದ ಬಗ್ಗೆ ಹುಡುಕಾಟ ನಡೀತಾನೆ ಇರುತ್ತೆ. ಕೆಲವೊಂದಿಷ್ಟು ಜನ ಇದು ಸುಳ್ಳು, ಇದು ನಿಜ ಅಲ್ಲ ಅನ್ನೋ ವಾದ ಕೂಡ ಇಡ್ತಾರೆ. ಸರ್ಕಾರದ ಹುಡುಕಾಟದ ಪ್ರಯತ್ನದಲ್ಲಿ ಯಾವುದೇ ಸಾಕ್ಷಿ ಪುರಾವೆಗಳು ಸಿಕ್ಕಿರಲಿಲ್ಲ. 1930ರಲ್ಲಿ ಶುರುವಾದ ಹುಡುಕಾಟ 33 ವರ್ಷಗಳ ಆದ ನಂತರ ಅಂದ್ರೆ 1963ರ ಎಕ್ಸಿಬಿಷನ್ ಅಲ್ಲಿ ಒಂದೇನೋ ಸಿಗುತ್ತೆ. ಒಂದು ಪುರಾತನ ವಸ್ತುಗಳು ಆ ಸಮುದ್ರದಲ್ಲಿ ಸಿಗುತ್ತೆ. ಇದಾದ್ಮೇಲೆ ಅವ್ರ ಕೈಗೆ ಏನು ಸಿಕ್ಕಿರೋದಿಲ್ಲ. 1983ರಿಂದ 1990ರಲ್ಲಿ ಒಂದು ಅಂಡರ್ ವಾಟರ್ ಆರ್ಕಿಯಾಲಜಿಸ್ಟ್ ಬರ್ತಾರೆ. ಅವರ ಹೆಸರು ಡಾಕ್ಟರ್ SR ರಾವ್. ಅವರ ತಂಡ ಮತ್ತೆ ಅವರು ದ್ವಾರಕ ಕಂಡಿಡಿಯೋ ಗುರಿಯನ್ನ ಇಟ್ಕೊಂಡು ಹೊರಡ್ತಾರೆ. ಆಗ ಸಮುದ್ರದಲ್ಲಿ ಎಷ್ಟೋ ಆಳಗಳು ಹುಡ್ಕೊಂಡು ಹೋಗ್ತಾ ಅವ್ರಿಗೆ ಸಿಕ್ಕಿದ್ದೇ ಒಂದು ಅದ್ಭುತ ನಗರ. ಅಲ್ಲಿ ಗೋಡೆಗಳ ಅವಶೇಷಗಳಿತ್ತು, ರಸ್ತೆಗಳಿತ್ತು, ಮೂರ್ತಿಗಳಿತ್ತು. ಹೀಗೆ ಎಷ್ಟೊಂದು ಪದಾರ್ಥಗಳು ಅಲ್ಲಿ ಸಿಕ್ಕಿತ್ತು. ಹಾಗಾದ್ರೆ ನಾವೆಲ್ಲ ಈಗ ನೋಡ್ತಾ ಇರೋ ದ್ವಾರಕ ನಿಜವಾದ ದ್ವಾರಕ ಅಲ್ಲ. ಆದರೆ ಆರ್ಕಿಯಾಲಜಿಸ್ಟ್ಗಳಿಗೆ ಏನಕ್ಕೆ ಅನಿಸ್ತು ಇದು ದ್ವಾರಕ ನಗರನೇ ಅಂತ? ಇದಕ್ಕೆ ಒಂದು ಶಕ್ತಿಶಾಲಿ ಸಾಕ್ಷಿ ಬೇಕಾಗತ್ತೆ. ಅದಕ್ಕೆ ಆರ್ಕಿಯಾಲಜಿಸ್ಟ್ಗಳು ಏನು ಮಾಡ್ತಾರೆ ಅಂದರೆ ಅಲ್ಲಿ ಸಿಕ್ಕಿದ್ದ ಪುರಾವೆಗಳನ್ನೆಲ್ಲ ಎತ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟಲ್ಲಿ ಗೊತ್ತಾಗುತ್ತೆ ಇದು 3126 BCE ವರ್ಷಗಳಷ್ಟು ಹಳೆಯದು ಅಂತ ಗೊತ್ತಾಗುತ್ತೆ. ಅದು ಮಹಾಭಾರತ ನಡೆದ ಸಮಯ. ಆದರೆ ಇದರಿಂದ ಗೊತ್ತಾಗೋದಿಲ್ಲ ಅದು ದ್ವಾರಕಾದೆ ಅಂತ ಹೇಳಿ. ಇದಕ್ಕೆ ಇನ್ನೊಂದು ಹುಡುಕಾಟದಲ್ಲಿ ಆರ್ಕಿಯಾಲಜಿಸ್ಟ್ಗಳು ಹೋಗ್ತಾರೆ. ಅದೇನಂದ್ರೆ ಆ ನಗರನ ಅಳತೆ ಮಾಡ್ತಾರೆ. ಅಳತೆ ಮಾಡಿ ನೋಡಿದಾಗ 150 ಕಿಲೋಮೀಟರ್ ಸುತ್ತುವರಿಯೋ ಭೂಮಿ ಅಲ್ಲಿರುತ್ತೆ. ಹಿಂದೆ ಪುರಾಣಗಳಲ್ಲಿ ಹೋಗಿ ನೋಡಿದ್ರೆ ಸಮುದ್ರ ದೇವ ಕೃಷ್ಣನಿಗೆ ಕೊಟ್ಟಿದ್ದು 150 ಕಿಲೋಮೀಟರ್ಗಳ ಸುತ್ತುವರಿಯೋ ಜಾಗನ. ಇಷ್ಟು ದಿನ ಆ ನಗರ ಇಲ್ಲ, ಸುಳ್ಳು ಅಂತ ಹೇಳ್ತಿದ್ದ ಎಲ್ಲರಿಗೂ ಆರ್ಕಿಯಾಲಜಿಸ್ಟ್ಗಳು ಬಾಯಿ ಮುಚ್ಚಿಸ್ಬಿಡ್ತಾರೆ. 2007ರಲ್ಲಿ ಮತ್ತೆ ಒಂದು ಎಕ್ಸಿಬಿಷನ್ ಟೀಮ್ ಬಂದು ಅಲ್ಲಿ ರಿಸರ್ಚ್ ಮಾಡ್ತಿರುತ್ತೆ. ಅಲ್ಲಿಂದ ಶುರುವಾಗಿದ್ದು 2024 ಅಂದ್ರೆ ಈ ವರ್ಷ ದೀಪಾವಳಿಗೆ ನಾವೆಲ್ಲ ದ್ವಾರಕ ದರ್ಶನ ಮಾಡ್ಬೋದು. ಹೌದು, ಸರ್ಕಾರ ಅಂಡರ್ ವಾಟರ್ ಸಬ್ಮರೈನ್ಸ್ ಇಂದ ನಮ್ಮನ್ನೆಲ್ಲ ದ್ವಾರಕ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾರೆ. ದ್ವಾರಕ ಒಂದೇ ಅಲ್ಲ, ಈ ತರ ಎಷ್ಟೋ ಪುರಾವೆಗಳು ಸಿಕ್ಕಿದೆ ಮಹಾಭಾರತದ ಸಮಯದಿಂದ. ಹಾಗಾದ್ರೆ ಮಹಾಭಾರತ ಸುಳ್ಳು ಅನ್ನೋರ್ಗೆ ಇದೇ ಸಾಕ್ಷಿಯಾಗಿ ಉಳಿದಿದೆ. ಹೀಗೆ ಮಹಾಭಾರತದಲ್ಲಿರೋ ಎಲ್ಲ ಕಥೆಗಳಿಗೂ ಒಂದೊಂದು ಸಾಕ್ಷಿ ಸಿಗುತ್ತೆ. ಹಾಗಾದ್ರೆ ಅದ್ರಲ್ಲಿ ಬರ್ದಿರೋ ಹಾಗೆ ಅಶ್ವತ್ಥಾಮ ಅನ್ನೋ ಯೋಧ ಇನ್ನೂ ಈ ಭೂಮಿ ಮೇಲೆ ತಿರುಗ್ತಿದಾರ? ಶ್ರೀಕೃಷ್ಣನ ಶಾಪ ಅವ್ರ ಮೇಲೆ ಇನ್ನ ಇದೆಯಾ? ಇದರ ಕಂಪ್ಲೀಟ್ ಕತೆ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದಿಷ್ಟೇ, DXT ಶೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹೆಸರು ದೀಕ್ಷಿತ್ನ ಫಾಲೋ ಮಾಡಿ. ನಾನು ನಿಮ್ಮ ದೀಕ್ಷಿತ್. ಹರೇ ಕೃಷ್ಣ.